ಅನಂತಕುಮಾರ್ ಹೆಗಡೆ ಹೀನ ಸಂಸ್ಕೃತಿಯನ್ನ ಮನುವಾದವನ್ನ ಮೈಗೂಡಿಸಿಕೊಂಡಿರುವಂತ ಒಬ್ಬ ಸಂಸದ. ಆತನಿಗೆ ಈ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ರೆ ಮತ್ತೆ ಹೀನಾಯವಾಗಿ ಸೋಲ್ತಾನೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಗಂಡಾಂತರ ಕಾದಿದೆ. ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡಿಲಿಕ್ಕೆ ಸಿದ್ದರಾಮಯ್ಯನವರು ಬೈದ್ರೆ ಮಾತ್ರ ಸಾಧ್ಯ ಟಿಕೆಟ್ ಸಿಕ್ಕಕ್ಕೆ ಅಂತ ಹೇಳಿ ಅವರಿಗೆ ಮನವರಿಕೆ ಆಗಿರೋದ್ರಿಂದ ಈ ರೀತಿ ಹವಾಯಿಣಕಾರಿಯಾಗಿ ಮಾತಾಡಿರೋದು. ಅನಂತಕುಮಾರ್ ಹೆಗಡೆ ಸಂಸದ, ಮಾಜಿ ಕೇಂದ್ರ ಸಚಿವ ಕೂಡ, ಸನ್ಮಾನ್ಯ ನಮ್ಮೆಲ್ಲರ ಅಸ್ಮಿತೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಭಾಳ ನೀಚ ಪದಗಳನ್ನು ಬಳಸೋದ್ರ ಮೂಲಕ ಹವಾಯಿಣಕಾರಿಯಾಗಿ ಏಕವಚನದಲ್ಲಿ ನಿಂತಿರುವಂಥದ್ದು ತೀವ್ರ ಖಂಡನಾರ್ಹವಾದಂಥದ್ದು. ಹೀನ ಸಂಸ್ಕೃತಿಯನ್ನು ಮನುವಾದವನ್ನು ಮೈಗೂಡಿಸ್ಕೊಂಡಿರುವಂಥ ಒಬ್ಬ ಸಂಸದ ಅನಂತಕುಮಾರ್ ಹೆಗಡೆ ಈ ರೀತಿ ಮಾತಾಡಿರುವಂಥದ್ದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ಒಬ್ಬ ಸಂಸದನಾಗಿ ಮತ್ತು ಮಾಜಿ ಕೇಂದ್ರ ಸಚಿವನಾಗಿ ಹವಾಯಿಣಕಾರಿಯಾಗಿ ತುಂಬ ಕೆಟ್ಟ ಪದಗಳನ್ನ ಬಳಕೆ ಮಾಡಿರುವಂಥದ್ದು. ಅದು ಕರ್ನಾಟಕ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ, ಘನತೆವೆತ್ತ ಸಂವಿಧಾನಬದ್ಧವಾಗಿರುವಂಥ ಒಂದು ಮುಖ್ಯಮಂತ್ರಿ ಹುದ್ದೆ. ಇದು ತೀವ್ರ ಖಂಡನೀಯವಾದಂಥದ್ದು. ಆ ಕಾರಣಕ್ಕಾಗಿ ಅವನ ಈ ಕೂಡಲೇ ಅನಂತಕುಮಾರ್ ಹೆಗಡೆನ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವ್ರನ್ನ ಒತ್ತಾಯ ಮಾಡ್ತೇವೆ. ಆತನಿಗೇನಾರ ಈ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ಮತ್ತೆ ಹೀನಾಯವಾಗಿ ಸೋಲ್ತಾನೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಗಂಡಾಂತರ ಕಾದಿದೆ. ಅದೇನೋ ಅಂದರೆ ಕೇಳು ಬುದ್ಧಿಗೆ ನಾಯಿ ಮೊಟ್ಟೆ ಇಕ್ತು ಅಂತ ಹೇಳ್ತಾರಲ್ಲ, ಆ ರೀತಿಯ ಕಾಲ ಈಗ ಬಿಜೆಪಿಗೆ ಬಂದಿರೋದು ಕರ್ನಾಟಕ ರಾಜ್ಯದಲ್ಲಿ. ಏಕೆಂದರೆ ಒಬ್ಬ ಹಿರಿಯ ಸಂಸದನಾಗಿ ಈ ರೀತಿ ನೀಚತನದಿಂದ ಮಾತಾಡುವಂಥದ್ದು, ಅರೆ ಹುಚ್ಚ ರೀತಿ ಮಾತಾಡುವಂಥದ್ದು ಭಾಳ ಕೆಟ್ಟ ಸಂಸ್ಕೃತಿಗೆ, ಕೆಟ್ಟ ಪರಂಪರೆಗೆ ನಾಂದಿಯನ್ನು ಆಡ್ತದೆ. ಈ ಥರ ಸಂಸ್ಕೃತಿಹೀನ ಪ್ರವೃತ್ತಿಯನ್ನು ಖಂಡಿಸುವುದ್ರ ಮೂಲಕ ಬಿಜೆಪಿ ಕೂಡ ಅವನ ಹೇಳಿಕೆಗೆ ಬೆಂಬಲ ಕೊಡಬಾರ್ದು. ಈ ಕೂಡಲೇ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇರೋದು. ಅವ್ನು ಮಾತಾಡ್ತಿರೋದು ಏನಕ್ಕೆ ಅಂತಂದರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ರೆ ಪ್ರಚಾರ ಸಿಗ್ತದೆ ಅಂತೇಳಿ. ಮತ್ತು ಸಂಸದನ ಈಗ 2 ವರ್ಷದಿಂದ ಆಕ್ಟಿವ್ ಆಗಿರಲಿಲ್ಲ. ಅಲ್ಲಿಯ ಕಾರ್ಯಕರ್ತರೇ ಅವ್ರ ಮೇಲೆ ಭಾಳ ಕೋಪ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಅವರು ಮಾತಾಡ್ತಿರೋದು ಸಿದ್ದರಾಮಯ್ಯ ವಿರುದ್ಧ ಏನು ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಸಂಸದರ ಟಿಕೆಟ್ ಪಡೀಲಿಕ್ಕಾಗಿ. ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೀಲಿಕ್ಕೆ ಸಿದ್ದರಾಮಯ್ಯನವರು ಬೈದ್ರೆ ಮಾತ್ರ ಸಾಧ್ಯ ಟಿಕೆಟ್ ಸಿಕ್ಕಕ್ಕೆ ಅಂತೇಳಿ ಅವರಿಗೆ ಮನವರಿಕೆ ಆಗಿರೋದ್ರಿಂದ ಈ ರೀತಿ ಹವಾಯಿಣಕಾರಿಯಾಗಿ ಮಾತಾಡಿರೋದು ಇದು ತೀವ್ರ ಖಂಡನೀಯವಾದಂಥದ್ದು. ಈ ಕೂಡಲೇ ಆತನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ಅವನೊಬ್ಬ ಹುಚ್ಚ ಇದ್ದಾನೆ, ಹುಚ್ಚ ನಾಯಿ ಥರ ಮಾತಾಡ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ಈ ಕೂಡಲೇ ಅವನ್ನ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತೇನೆ.